ಪರಿಸರ ಸೂಕ್ಷ್ಮ ವಲಯ ವ್ಯಾಪ್ತಿ ಕಡಿತ ಹಿನ್ನೆಲೆ ರಿಯಲ್ ಎಸ್ಟೇಟ್ ಗಣಿಗಾರಿಕೆ ಮತ್ತು ನಗರೀಕರಣದ ಪರಿಣಾಮ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಸಸ್ಯ ಸಂಕುಲ ಮತ್ತು ಅಪರೂಪದ ಪ್ರಾಣಿ ಪ್ರಭೇದಗಳು ಅವನತಿಯತ್ತ ಸಾಗುತ್ತಿವೆ. ಇದರ ಬಗ್ಗೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ ಸುಪ್ರೀಂ ಕೋರ್ಟ್ ನಿಯೋಜಿತ ಕೇಂದ್ರ ಸಬಲೀಕರಣ ಸಮಿತಿ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ ಆ ಭಾಗದ ರೈತರಿಗೆ ಈಗ ದೊಡ್ಡ ಸಂಕಷ್ಟ ಎದುರಾಗಿದೆ. ಪರಿಸರ ಸೂಕ್ಷ್ಮ ವಲಯ ವ್ಯಾಪ್ತಿ ಕಡಿತಗೊಳಿಸಿದ್ದು, ಇದರಿಂದ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಸಸ್ಯ ಸಂಕುಲಕ್ಕೆ ಕಂಟಕ ಎದುರಾಗಿದೆ. ಗಣಿಗಾರಿಕೆ ಮತ್ತು ರಿಯಲ್ ಎಸ್ಟೇಟ್ ಮಾಫಿಯಾ, ಅದರಲ್ಲೂ ಕರ್ನಾಟಕ ಗೃಹ ಮಂಡಳಿಯಿಂದ ರೈತರ ಜಮೀನು ಕಳೆದುಕೊಂಡು ಕಣ್ಣೀರಿಡುವಂತಾಗಿದೆ. ಒತ್ತಾಯ ಪೂರ್ವಕವಾಗಿ ರೈತರ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಂಡು ಕರ್ನಾಟಕ ಗೃಹ ಮಂಡಳಿ ಕಾಡಂಚಿನಲ್ಲಿ ಬಡಾವಣೆ ನಿರ್ಮಿಸಿದೆ. ಕಾಡಂಚಿನಲ್ಲಿ ಬಡಾವಣೆ ನಿರ್ಮಾಣದಿಂದ ಕಾಡು ಪ್ರಾಣಿಗಳು ಸಹ ಆವಾಸ ಸ್ಥಾನ ಕಳೆದುಕೊಳ್ಳುತ್ತಿವೆ. ಹಾಗಾಗಿ ಪರಿಸರ ಸೂಕ್ಷ್ಮ ವಲಯ ವ್ಯಾಪ್ತಿಯನ್ನ ಹೆಚ್ಚಿಸಬೇಕು ಎಂದು ಸಿಇಸಿ ಸಮಿತಿ ಮುಂದೆ ರೈತರು ಮನವಿ ಮಾಡಿದ್ದಾರೆ. ಆಮೇಲೆ ಇನ್ನೂ 1200 ಎಕರೆ ಗೋಮಾಳ ಇದೆ. 50-53 ಅರ್ಜಿ ಹಾಕ್ತವ್ರಿಗೆ ಕೊಡ್ತಾ ಇಲ್ಲ. ಯಾವನ ನಕಲಿ ದಾಖಲೆ ಸೃಷ್ಟಿ ಮಾಡ್ಕೊಂಡು 100 ಎಕರೆ ನನ್ನ ಹೆಸರಲ್ಲಿ ಜಾಗ ಇದೆ ಅಂದರೆ ಅದಂಗೆ 100 ಎಕರೆ ಸರ್ಕಾರಿ ಗೋಮಾಳ ಸೇರ್ಬೇಕಾಗಿರೋದು ರೈತರಿಗೆ ಇಲ್ಲ ಹಸು ಮೇಸೋ ಜಾಗ. ಅದ್ರ ಸೇರ್ಬೇಕಾಗಿರೋದೇ ಬಡ ರೈತರಿಗೆ, ಜಮೀನು ಇಲ್ದವ್ರಿಗೆ ಯಾರಿಗೂ ಅಂತವ್ರು ಕೊಡ್ಬೇಕು. ಅದೇ ನಾನು 100 ಎಕರೆ ನನ್ನ ಹೆಸರಲ್ಲಿ ಇದೆ ಅಂದ್ಬಿಟ್ಟು KHP ಅವ್ರು ಯಾರ್ಯಾರ ಹೆಸರಲ್ಲೇ ಸೃಷ್ಟಿ ಮಾಡ್ಕೊಂಡು ಬಂದ್ಬಿಟ್ಟು KHP ಅವ್ರು ಮಾಡ್ಕೊಂಡಿದ್ದಾರೆ. KHP ಐ ಆಮ್ ಡೈರೆಕ್ಟ್ಲಿ ಟೆಲಿಂಗ್ ಇಟ್ಸ್ KHP it's a fake. They all created fake documents and issuing a sites to everyone. ಇತ್ತ ಪರಿಸರ ಸೂಕ್ಷ್ಮ ವಲಯ ವ್ಯಾಪ್ತಿ ಕಡಿತದ ಸಾಧಕ ಬಾಧಕಗಳ ವಾಸ್ತವತೆಯನ್ನ ಪರಿಶೀಲಿಸಲು ಸುಪ್ರೀಂ ಕೋರ್ಟ್ ನಿಯೋಜಿತ ಸಿಇಸಿ ತಂಡ ಮುಂದಾಗಿದೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸಭೆ ನಡೆಸಿದ್ದಾರೆ. ಈ ವೇಳೆ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿ ಮೀನಾಕ್ಷಿ ನೇಗಿ, ಅರಣ್ಯ ಸಂರಕ್ಷಣಾ ಅಧಿಕಾರಿ ಶಿವಶಂಕರ್, ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಕಾಜೋಲ್ ಪಾಟೀಲ್, ಸಹಾಯಕ ಅರಣ್ಯ ಸಂರಕ್ಷಣಾ ಅಧಿಕಾರಿ ರವಿಕುಮಾರ್ ಭಾಗಿಯಾಗಿದ್ದರು. ಕಳೆದ 10 ವರ್ಷಗಳಲ್ಲಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಪರಿಸರ ಸೂಕ್ಷ್ಮ ವಲಯದಲ್ಲಿ ಆಗಿರುವ ಬದಲಾವಣೆ ಬಗ್ಗೆ ಸ್ಯಾಟಲೈಟ್ ನಕಾಶೆ ಮೂಲಕ ವಿವರಣೆ ನೀಡಿದ್ದಾರೆ. ಗಣಿಗಾರಿಕೆ, ರಿಯಲ್ ಎಸ್ಟೇಟ್ ಹಾವಳಿಗೆ, ಆನೆ ಕಾರಿಡಾರ್, ಬಫರ್ ಝೋನ್, ಪರಿಸರ ಸೂಕ್ಷ್ಮ ವಲಯ ಅಸ್ತಿತ್ವದ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಈ ಬಗ್ಗೆ ವೈಜ್ಞಾನಿಕ ಮೌಲ್ಯಮಾಪನ ವರದಿಯನ್ನ ಸುಪ್ರೀಂಗೆ ಸಲ್ಲಿಸಲಾಗುವುದು ಎಂದು ಸಿಇಸಿ ಸದಸ್ಯ ಚಂದ್ರಪ್ರಕಾಶ್ ಗೋಯಲ್ ತಿಳಿಸಿದ್ದಾರೆ. There was a petition in the Honorable Supreme Court regarding some variations in the earlier notification that was published in 2016 and what came up as the final notification in 2020. So the petition is that the difference between the area of 2016 and 2020 is a bit detrimental to the wildlife and particularly to the elephants, and that needs to be looked into. ಒಟ್ನಲ್ಲಿ 10 ಕಿಲೋಮೀಟರ್ ಇದ್ದಂತಹ ಪರಿಸರ ಸೂಕ್ಷ್ಮ ವಲಯ ವ್ಯಾಪ್ತಿ ದಿನ ಕಳೆದಂತೆ ಕಡಿತಗೊಳ್ಳುತ್ತಾ ಕೇವಲ 1 ಕಿಲೋಮೀಟರ್ಗೆ ಬಂದು ನಿಂತಿದೆ. ಇದರಿಂದ ಕಾಡಂಚಿನಲ್ಲಿ ರೆಸಾರ್ಟ್ ಬಡಾವಣೆಗಳು ನಿರ್ಮಾಣಗೊಂಡಿದ್ದು, ಪ್ರಮುಖವಾಗಿ ಆನೆ ಕಾರಿಡಾರ್ ಹಾಳಾಗಿ ಕಾಡಾನೆಗಳು ನಾಡಿನಲ್ಲಿ ಗಿರಿಕಿ ಹೊಡೆಯುತ್ತಿವೆ. ಸಿಇಸಿ ವರದಿ ಆಧರಿಸಿ ಸುಪ್ರೀಂ ಯಾವ ಆದೇಶ ನೀಡಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.